2026 ಸ್ವಾಗತ ಮಾಡೋದಕ್ಕೆ ಇಡೀ ಜಗತ್ತೇ ಕಾತುರದಿಂದ ಕಾಯ್ತಾ ಇದೆ. ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಕೆಲವೇ ಗಂಟೆಗಳಲ್ಲಿ ಸಂಭ್ರಮಾಚರಣೆ ಎಲ್ಲ ಕಡೆಯಲ್ಲೂ ಕೂಡ. ಅದರಲ್ಲೂ ಬೆಂಗಳೂರು ಅಂತಂದರೆ ಕೇಳಬೇಕಾ, ಬೆಂಗಳೂರಿನ ಬ್ರಿಗೇಡ್ ರೋಡ್, MG ರೋಡ್ ಎಲ್ಲ ಕಡೆ ಈಗಾಗಲೇ ಜನ ಸೇರೋದಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ. ರಾಜ್ಯಾದ್ಯಂತ ಹೊಸ ವರ್ಷ ವೆಲ್ಕಮ್ಗೆ ಸಜ್ಜು. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಫೀವರ್ ಈಗಾಗಲೇ ಜೋರಾಗಿದೆ. ಮೋಜು ಮಸ್ತಿ ಸಂಭ್ರಮಕ್ಕೆ ಸಜ್ಜಾಗಿದೆ ಬೆಂಗಳೂರು. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ನಾನ್ ಸ್ಟಾಪ್ ಕವರೇಜ್, ವರ್ಷಾಚರಣೆಯ ಕ್ಷಣ ಕ್ಷಣದ ಅಪ್ಡೇಟನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಯಾಕೆ ಅಂತಂದರೆ ಜನರ ಸಡಗರ ಸಂಭ್ರಮ ಆ ರೀತಿ ಇದೆ. ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಅದು ನಿಮಗೆ ಬ್ರಿಗೇಡ್ ರೋಡ್, MG ರೋಡ್ ಅಥವಾ ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್ ಅಥವಾ ಇಂದಿರಾನಗರ, ಕೋರಮಂಗಲ ಎಲ್ಲ ಕಡೆಯಲ್ಲೂ ಕೂಡ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಸಿದ್ಧತೆಗಳಾಗಿದೆ. ನಿಮಗೆ ಇನ್ನು ಪೊಲೀಸರು ಮಾಡಿರ್ತಕ್ಕಂಥ ಕೆಲವು ಕಠಿಣ ರೂಲ್ಸ್ಗಳೆಲ್ಲ ಈಗ ಶುರು. ಇನ್ನು 3 ಗಂಟೆ ಮೇಲೆ ಕೆಲವು ಕಡೆ ಎಲ್ಲ ರೋಡ್ಗಳನ್ನ ಬಂದ್ ಮಾಡ್ತಾರೆ, ಕೆಲವು ಕಡೆ ಬ್ಯಾರಿಕೇಡ್ ಹಾಕ್ತಾರೆ, ಕೆಲವು ಕಡೆ ಎಲ್ಲ ರೂಲ್ಸ್ ಫಾಲೋ ಮಾಡೋದಕ್ಕೆ ಶುರು ಆಗದೆ. ಇವಾಗ 5 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಸ್ಪಾಟನ್ನು ತಲುಪಿಬಿಡ್ತಾರೆ ಎಲ್ಲ. ಯಾಕೆಂದರೆ ಆಮೇಲೆ ವೆಹಿಕಲ್ ಮೂವ್ಮೆಂಟ್ಗೂ ರಿಸ್ಟ್ರಿಕ್ಷನ್ಸ್ ಇದೆ. ಹಾಗಾಗಿ ಎಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ದೂರದ ಕಡೆಯಿಂದ ಬರೋರೆಲ್ಲ ಮೆಟ್ರೋ ಮತ್ತು ಬಸ್ಗಳಲ್ಲಿ ಕ್ಯಾಬ್ಗಳನ್ನು ಮಾಡಿಕೊಂಡು ಈಗಾಗಲೇ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಸೊ ಹೊಸ ವರ್ಷ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಕ್ಷಣಗಣನೆ ಆರಂಭ ಆಗಿದೆ. ಬೆಂಗಳೂರಿನ ಬ್ರಿಗೇಡ್, MG ರೋಡ್ನಲ್ಲಿ ಸೆಲೆಬ್ರೇಷನ್. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ನಂತರ ಈಗಾಗಲೇ ಯೂತ್ಸ್ ಬರ್ತಾ ಇದ್ದಾರೆ. ಯುವ ಸಮೂಹದ ಅಬ್ಬರನೇ ಬೇರೆ. CCTV ಕಣ್ಗಾವಲಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ನಡೆಯುತ್ತೆ. ಭದ್ರತೆಗೋಸ್ಕರ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಬೆಂಗಳೂರು ಲೆಕ್ಕ ತಗೊಂಡ್ರೆ 20,000 ಜನ ಪೊಲೀಸರು. ಬ್ರಿಗೇಡ್ ರೋಡ್, MG ರೋಡ್ಗೆ ವಾಹನ ಸಂಚಾರ ನಿರ್ಬಂಧ. ಸಂಜೆ 4ರಿಂದ ಬೆಳಗಿನ ಜಾವ 3 ಗಂಟೆ ತನಕ ವಾಹನ ಸಂಚಾರ ಇರಲ್ಲ. ಈಗ ಸೆಲೆಬ್ರೇಷನ್ಗೆ ಹೋಗ್ದೇ ಕೆಲವರು ಆ ಕಡೆ ಓಡಾಡೋ ಅಭ್ಯಾಸ ಇಟ್ಕೊಂಡಿರ್ತಾರಲ್ಲ ವೆಹಿಕಲ್ ಮುಖಾಂತರ, ನೀವೆಲ್ಲ ಬಿ ಕೇರ್ಫುಲ್. ನಿಮಗೆ MG ರೋಡ್, ಬ್ರಿಗೇಡ್ ರೋಡ್ಗೆ ಎಂಟ್ರಿ ಇಲ್ಲ 4 ಗಂಟೆ ಮೇಲೆ. ಯಾಕೆಂದರೆ ಜನ ಅಲ್ಲಿಗೆ ಬರೋದಕ್ಕೆ ಶುರು ಆಗ್ತಾರೆ, ರೋಡೆಲ್ಲ ಬ್ಲಾಕ್ ಆಗುತ್ತೆ. ಹಾಗಾಗಿ ರಾತ್ರಿ ಎಲ್ಲ ನಿಮಗೆ ಫ್ಲೈಓವರ್ಗಳು ಬಂದಾಗುತ್ತೆ ಬಿಡಿ. ನಿಮ್ಗೆ ಆ ಸರೌಂಡಿಂಗ್ ಏನಿದೆ, MG ರೋಡ್, ಬ್ರಿಗೇಡ್ ರೋಡ್ ಸರೌಂಡಿಂಗು, ಸೆಂಟ್ ಮಾರ್ಕ್ಸ್ ರೋಡ್, ಮ್ಯೂಸಿಯಂ ರೋಡ್ ಎಲ್ಲವೂ ಬ್ಲಾಕ್ ಆಗಿದೆ. ಓಕೆ, ಇವಾಗ ಅಲ್ಲಿಗೆ ಬರ್ತಕ್ಕಂಥವ್ರನ್ನ ತಪಾಸಣೆಗೆ ಒಳಪಡಿಸುವಂತಹ ಕೆಲಸ, ಮೆಟಲ್ ಡಿಟೆಕ್ಟರ್ ಎಲ್ಲ ಹಾಕಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಸೊ ಅದನ್ನು ಕೂಡ ನೀವು ಪಾಸ್ ಮಾಡೇ ಒಳಗೆ ಬರಬೇಕು. ಓಕೆ, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ 3 ಸಹೋದ್ಯೋಗಿಗಳು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಪವಿತ್ರ, ಅರುಣ ಮತ್ತು ಉಮೇಶ್. ಮೊದಲಿಗೆ ಪವಿತ್ರ ಅವ್ರನ್ನ ಮಾತನಾಡ್ತೀನಿ. ಪವಿತ್ರ, ಸಮಯ ಈಗಾಗಲೇ 3:30 ಗಂಟೆ ಆಗ್ತಾ ಇದೆ. ಹೆಚ್ಚು ಕಡಿಮೆ ಕ್ರೌಡ್ ಇನ್ನು ಮುಂದಕ್ಕೆ ಈ ಭಾಗದಲ್ಲಿ ಬಂದು ಜಮಾಯಿಸೋದಕ್ಕೆ ಶುರುವಾಗುತ್ತೆ. ಸೊ ಅಂತಿಮ ಹಂತದ ಸಿದ್ಧತೆ ಮತ್ತು ಜನರ ಜೋಶ್ ಹೇಗಿದೆ? ಅರವಿಂದ್, ನೀವು ಹೇಳಿದಾಗೆ ಜನರ ಕ್ರೌಡ್ ಈಗ ನಿಧಾನವಾಗಿ ಆರಂಭ ಆಗ್ತಾ ಇದೆ. ಸೆಲೆಬ್ರೇಷನ್ ಮೂಡ್ಗೆ ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ರೋಡ್ ಹೋಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲೂ ಕೂಡ ಸಾಕಷ್ಟು, ಎಸ್ಪೆಷಲಿ ರಾತ್ರಿ ಆಗ್ತಿದ್ದಂಗೆ ಜನ ದಂಡೆ ಅಂದರೆ ಕಾಲಿಡೋದಕ್ಕೂ ಕೂಡ ಸಾಧ್ಯವಾಗಲ್ಲ. ಬಟ್ ಸಂಜೆ ಆಗ್ತಿದ್ದಂಗೆ ಕೊಂಚ ಜನ ಯಾವ ರೀತಿ ಇದೆ ಸೆಲೆಬ್ರೇಷನ್ಗಳು, ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದನ್ನ ವೀಕ್ಷಣೆ ಮಾಡೋದಕ್ಕೆ ಕೆಲವೊಬ್ರು ಬಹುತೇಕ ಫ್ಯಾಮಿಲಿ ಸಮೇತ ಬರ್ತಾರೆ ಈ ಸಮಯದಲ್ಲಿ. ಸೊ ಈಗ ಫ್ಯಾಮಿಲಿ ಸಮೇತ ತುಂಬಾ ಜನ ಬರ್ತಾ ಇದ್ದಾರೆ, ಶಾಪಿಂಗ್ ಸೆಂಟರ್ಗಳಿಗೆ ತೆರಳ್ತಾ ಇದ್ದಾರೆ. ಸೊ ಈ ರೀತಿಯ ಸೆಲೆಬ್ರೇಷನ್ಸ್ ಮೂಡಲ್ಲಿ ಈಗ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ. ಇನ್ನು ಕ್ಯಾಮ್ರಾ ಕಣ್ಗಾವಲಂತೂ ಇದೆ. ಈಗ MG ರೋಡ್ನ ಎಂಟ್ರಿ ಭಾಗದಲ್ಲೇ ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಅಳವಡಿಕೆ ಮಾಡ್ತಾ ಇದ್ದಾರೆ. ಎಂಟ್ರಿ ಭಾಗ ಎಷ್ಟಿದೆಯೋ ಆ ಭಾಗದಲ್ಲೆಲ್ಲ ಎಲ್ಲ ಕಡೆ ಕೂಡ ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಬಹುತೇಕರು ಇನ್ನು ಸುಮಾರು 5 ಗಂಟೆ ಅಷ್ಟೊತ್ತಿಗೆ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಜೊತೆಗೆ ವೆಹಿಕಲ್ ಎಂಟ್ರಿ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಈ ರಸ್ತೆಯಲ್ಲಿ ಸಂಜೆ ಆಗ್ತಿದ್ದಂಗೆ ಬ್ಯಾನ್ ಮಾಡ್ತಾರೆ. ಕ್ರೌಡ್ ಹೆಚ್ಚಾಗ್ತಾ ಇದ್ದಂಗೆ ಕಂಪ್ಲೀಟ್ ಆಗಿ ರಸ್ತೆಗಳು ಎಲ್ಲವೂ ಕೂಡ ಕ್ಲೋಸ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಜನರ ದಂಡು ಯಾವ ರೀತಿ ಬರುತ್ತೆ ಅಂತ. ಒಂದು ಕಡೆಯಿಂದ ಶಾಪಿಂಗ್ ಮಾಡೋದಕ್ಕೆ, ಇನ್ನೊಂದು ಕಡೆಯಿಂದ ಸಾಮಾನ್ಯವಾಗಿ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಏನು ಅನ್ನುವಂಥದ್ದನ್ನು ನೋಡೋದಕ್ಕೆ ಜನಸಾಗರ ಬರ್ತಾ ಇದ್ದಾರೆ. ಸೊ ಎಸ್ಪೆಷಲಿ ತುಂಬ ಜನ ಫ್ಯಾಮಿಲಿ ಜೊತೆ ಬರ್ತಾ ಇರುವಂಥದ್ದು ಇದರಲ್ಲಿ ಕಾಣಿಸ್ತಾ ಇದೆ. ಇನ್ನು ಈ ಭಾಗದಲ್ಲಿರುವಂತಹ ಪಬ್, ರೆಸ್ಟೋರೆಂಟ್ ಎಲ್ಲವೂ ಕೂಡ ಆಲ್ರೆಡಿ ಎಲ್ಲ ಸೀಟ್ಗಳು, ಟಿಕೆಟ್ಗಳು ಕೂಡ ಅವರಲ್ಲಿ
ಆಲ್ರೆಡಿ ಬುಕ್ ಆಗಿದೆ, ಎಲ್ಲ ಟೇಬಲ್ಗಳು ಕೂಡ ಬುಕ್ ಆಗಿದೆ. ಸೊ ಟೋಟಲಿ ಈ ವರ್ಷದ ಸೆಲೆಬ್ರೇಷನ್ಗೆ ಜನರ ಕ್ರೌಡ್ ಇನ್ನಷ್ಟು ಬರುವಂತಹ ಸಾಧ್ಯತೆ ಇದೆ. ಬಿಕಾಸ್ ಇವಾಗಿನ ಕ್ರೌಡನ್ನು ನೋಡ್ತಾ ಇದ್ರೆ ಬಹುಶಃ ಇವತ್ತು ನಿರೀಕ್ಷೆಗೂ ಮೀರಿ ಜನ ಬರ್ತಾರೇನೋ ಅಂತ ಅನಿಸ್ತಾ ಇದೆ. ಇನ್ನು ಜಗಮಗಿಸುವ ಲೈಟಿಂಗ್ಸಿಂದ ಇಡೀ ಒಂದು MG ರೋಡ್ ಬ್ರಿಗೇಡ್ ರೋಡ್ ಭಾಗ ಏನಿದೆ ಅದು ಮಧುವಣಗಿತ್ತಿಯಂತೆ ತಯಾರಾಗಿ ನಿಂತಿದೆ. ಸೊ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಸೆಲೆಬ್ರೇಷನ್ ಮೂಡ್ಗೆ ಬಂದಿದ್ದಾರೆ. ಸೊ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ಮೇಡಮ್, ಇವತ್ತು ಸೆಲೆಬ್ರೇಷನ್ಗೆ ರೆಡಿಯಾಗಿ ಬಂದಿದ್ದೀರಾ ಅನ್ಸುತ್ತೆ. ಸೊ ಏನು ಹೇಳ್ತೀರಾ? ತುಂಬ ಖುಷಿ ಆಗಿಬಿಟ್ಟಿದೆ ನನಗೆ ಆ್ಯಕ್ಚುಲಿ. ಅಂದರೆ ತುಂಬ ಹ್ಯಾಪಿ ಮೂಮೆಂಟ್ಸ್ ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ 2025ನಲ್ಲಿ ಜಾಸ್ತಿ ಟ್ರ್ಯಾಜಿಡಿ ಪ್ಲಸ್ ಹ್ಯಾಪಿ ಇತ್ತು. ಬಟ್ ಅಂದರೆ ಟ್ರ್ಯಾಜಿಡಿ ಅಂದರೆ ಏರ್ ಇಂಡಿಯಾ ಆಕ್ಸಿಡೆಂಟ್ ಆಯಿತು, ಆಮೇಲೆ ಏರ್ ಇಂಡಿಯಾ, ಆಮೇಲೆ RCB ಸ್ಟ್ಯಾಂಪೇಡ್ ಆಯಿತು, ಆಮೇಲೆ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಸೊ ಹಾಗೆ ಸರಿ, ಕೈಯಲ್ಲಿ ರೋಸ್ ಇಟ್ಕೊಂಡಿದ್ದೀರಾ? ಸುಮ್ಮನೆ ನನಗೋಸ್ಕರ ನಾನೇ ಗಿಫ್ಟ್ ತಗೊಳ್ತಾ ಇದ್ದೀನಿ. ಅದೇ ಎಷ್ಟು ಗಂಟೆವರೆಗೆ ಪಾರ್ಟಿ ಮೂಡ್ ರಾತ್ರಿ ಜೋರಾಗುತ್ತೆ ಇಲ್ಲಿ? ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿದ್ರೆ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ ನಿಮಗೆ? 12 ಗಂಟೆವರೆಗೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಎನಿವೇಸ್ ಪೊಲೀಸ್ ತುಂಬ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ, ಮೇಜರ್ಸ್ ತೊಗೊಂಡಿದ್ದಾರೆ, ಸೆಕ್ಯೂರಿಟಿ ಮೇಜರ್ಸ್ನ. ಐ ಥಿಂಕ್ ನಮ್ಮ ಕಾಳಜಿ ನಾವೇ ತೊಗೊಳ್ಬೇಕು. ಆಮೇಲೆ ಕ್ಯಾಬ್ ಸಿಗೋದು ತುಂಬ ಕಷ್ಟ ಆಗುತ್ತೆ 8 ಗಂಟೆ ಮೇಲೆ. ಯಾ, ಸೊ ಐ ಆಮ್ ವೆರಿ ಎಕ್ಸೈಟೆಡ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ನಮ್ಮ ಏರಿಯಾನಲ್ಲಿ ಈ ಥರ ಎಲ್ಲ ಇರಲ್ಲ. ನಂದಿನಿ ಲೇಔಟ್ನಲ್ಲಿ ಇರೋದು ನಾವು ಆ್ಯಕ್ಚುಲಿ. ಅಲ್ಲಿ ಅಷ್ಟೊಂದು ಇರಲ್ಲ MG ರೋಡಲ್ಲಿ ಚೆನ್ನಾಗಿರೋ ಅಷ್ಟು. ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ ಲೈಟಿಂಗ್ಸ್ ನೋಡೋಕ್ಕೆ ಮೇನ್ಲಿ. ಯಾ, ಪಬ್ಲಿಕ್ಸ್ ಹೇಳ್ತಾ ಇರುವಂಥ ಮಾತು. ತುಂಬ ಜನ ಇಲ್ಲಿ ಲೈಟಿಂಗ್ಸ್ ನೋಡೋದೇ ಚಂದ MG ರೋಡ್ ಬ್ರಿಗೇಡ್ ರೋಡ್ ಭಾಗದಲ್ಲಿ. ಜೊತೆಗೆ ಸೆಲೆಬ್ರೇಷನ್ ಮೂಡ್ ಇರುತ್ತೆ. ಸೊ ಹಾಗಾಗಿ ಜನರ ದಂಡು ಇವಾಗ ನಿಧಾನವಾಗಿ ಬರ್ತಾ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ. ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಜನ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾರೆ. ಜೊತೆಗೆ ಪಬ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಜಾಮ್ ಪ್ಯಾಕ್ ಅಂತಾರಲ್ಲ ಆ ಥರ ಎಲ್ಲ ಸೀಟ್ಸು ಬ್ಲಾಕ್ ಆಗಿರುತ್ತೆ, ಎಲ್ಲ ಟೇಬಲ್ಸು ಇದಾಗಿರುತ್ತೆ.